ಭಾರತ ರಾಜಸ್ಥಾನ ಸಿಂಧ್ ಗಡಿಯಲ್ಲಿ ಅಂದರೆ ಪಾಕಿಸ್ತಾನದ ಗಡಿಯಲ್ಲಿ ದೊಡ್ಡ ಸಮರಾಭ್ಯಾಸ ನಡೆಸೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದಕ್ಕೆ ಮಾರ್ಚ್ 5ರಿಂದ ಮಾರ್ಚ್ 12ರವರೆಗೆ ವಾಯು ಪ್ರದೇಶವನ್ನ ಕಾಯ್ದಿರಿಸಿ ನೋಟಂ ಹೊರಡಿಸಿದೆ. ಪಾಕಿಸ್ತಾನ ಮಾತ್ರ ಅಯ್ಯೋ ಅಯ್ಯೋ ಅದೆಲ್ಲ ಸುಳ್ಳು, ನಮ್ದುಗೆ ಏನೋ ಮಾಡೋಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅನ್ನೋ ಕಳವಳ ಮತ್ತೆ ಆತಂಕವನ್ನ ಪಡ್ತಾ ಇದೆ. ಈಗ ಅಂಥದ್ದೇ ಬೆಳವಣಿಗೆಗಳು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೀತಾ ಇವೆ. ಅದು ಯುದ್ಧದ ಭೀತಿಯಲ್ಲಿರೋ ಜಗತ್ತು ಆತಂಕದಿಂದ ನೋಡ್ತಾ ಇದೆ. ಅದೇನೋಪ್ಪ ಆಪರೇಷನ್ ಸಿಂಧೂರ ನಂತರ ಶುರುವಾಗಿರೋ ಈ ಗುದ್ದಾಟ ಅದೆಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಭಾರತದ ನೋಟಂ ಪಾಕಿಸ್ತಾನದ ಮೇಲಿನ ಯುದ್ಧದ ಮುನ್ಸೂಚನೆ ಅಲ್ಲ ಅನ್ನೋದು ನಿಜ. ಆದರೂ ಶತ್ರು ದೇಶಕ್ಕೆ ತನ್ನ ಸೇನೆಯ ತಾಕತ್ತನ್ನು ತೋರಿಸೋ ಕಸರತ್ತು ಅನ್ನೋದು ಕೂಡ ಅಷ್ಟೇ ನಿಜ. ಅದನ್ನು ಕಂಡು ಪಾಕಿಸ್ತಾನ ಬೆದರಿ ಬೆಚ್ಚಿ ಬೀಳ್ತಾ ಇದೆ. ಒಂದು ಕಡೆ ಅಫ್ಘಾನಿಸ್ತಾನ, ಮತ್ತೊಂದು ಕಡೆ ಅರಬ್ಬಿ ಸಮುದ್ರ. ಪಾಕಿಸ್ತಾನದ ಒಳಗೆ ಒಂದಷ್ಟು ಪ್ರತಿಭಟನೆಗಳು, ಅಲ್ಲಿ ಒಂದಷ್ಟು ಬೆಂಕಿ ಹಚ್ಚೋ ಕಾರ್ಯಕ್ರಮಗಳು. ಇದೆಲ್ಲದರ ಮಧ್ಯೆ ಭಾರತ ಯುದ್ಧಾಭ್ಯಾಸ ಮಾಡಿದರೆ, ಅದರಲ್ಲೂ ಗಡಿಯಲ್ಲಿ ಮಾಡಿದರೆ ಪಾಕಿಸ್ತಾನದಲ್ಲಿರೋ ಹಂದಿಗಳ ಪರಿಸ್ಥಿತಿ ಅದೇನಾಗತ್ತೆ ಅನ್ನೋದನ್ನು ಈ ಪಾಕಿಸ್ತಾನದ ಅಧ್ಯಕ್ಷನ ಮಾತನ್ನು ಕೇಳಿದರೆ ಗೊತ್ತಾಗತ್ತೆ.